ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರು. ಆದ್ಮೇಲೆ ಇಲ್ಲೊಬ್ಬರು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಒಂದು ಪಕ್ಷನ ಏನೋ ಮಾಡ್ಕೊಂಡಿದ್ದಾರೆ. ಅದರ ಅಧ್ಯಕ್ಷರವರು ರವಿ ಕೃಷ್ಣಾರೆಡ್ಡಿ ಅಂತೇಳಿ ಒಂದಷ್ಟು ಏನೋ ಪತ್ರಿಕೆಯಲ್ಲಿ ಅಲ್ಲೆಲ್ಲಿ ಬಂದಂಥ ಒಬ್ಬ ಯೋಗ್ಯರು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡುವಂಥವ್ರು ತೆಗೆದುಕೊಂಡಷ್ಟು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಅಂತ ಇಟ್ಕೊಂಡು ಆ ರವಿ ಕೃಷ್ಣಾರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಏನದ, ಜನಸಾಮಾನ್ಯರು ಏನು ಮಾತಾಡ್ತಾರೆ, ಅವ್ರ ಅಭಿಪ್ರಾಯನ ಕೇಳೋದು ಇಲ್ಲಿ ಉದ್ದೇಶ ಇಷ್ಟ ಮತ್ತೇನಿಲ್ಲ. ನಾವು ದೊಡ್ಡವ್ರು ಮಾತಾಡಿದ್ದು, ಯಾರು ದೇವೇಗೌಡರು ಮಾತಾಡಿದ್ರು, ರಾಮಕೃಷ್ಣ ಹೆಗಡೆ ಮಾತಾಡಿದ್ರು, ಇವತ್ತಿಲ್ಲ ಪಾಪ ರಾಮಕೃಷ್ಣ ಹೆಗಡೆ ಅಥವಾ ನಮ್ಮ ಸಿದ್ದರಾಮಯ್ಯರು ಮಾತಾಡೋದು, ಮತ್ತು ಯಾರೋ ಮಾತಾಡೋದು ಭಾಳ ಮಾತಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಜನಸಾಮಾನ್ಯರು ಇದ್ದಿದ್ದಲ್ಲಿ ಒಂದು ಸ್ವಲ್ಪ ರೆಕಗ್ನೈಸ್ ಆದಂಥವ್ರ ಬಗ್ಗೆ ಅವ್ರ ಮಾತಿನ ಬಗ್ಗೆ ಒಂದಿಷ್ಟು ನಿಮ್ಮ ಜೋಡಿ ಚರ್ಚೆ ಮಾಡಬೇಕು, ಅದರಿಂದ ಏನೋ ಒಂದಿಷ್ಟು ಹೆಲ್ಪ್ ಆಗ್ಬೋದು ಅಂತೇಳಿ ಆ ದಿಶೆಯಲ್ಲೇ ರವಿ ಕೃಷ್ಣಾರೆಡ್ಡಿ ಅವರು ಮಾತಾಡಿದ್ದು. ಅದರಲ್ಲೂ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಕಟ್ಕೊಂಡಿದ್ದಾರೆ ಅದರ ಅಧ್ಯಕ್ಷರು. ಅವರದಿಂದವರ ಈ ಪೊಲೀಸ್ ಇಲಾಖೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಈ ಯಾವುದೇ ಇಲಾಖೆ ಇರಲಿ, ಬರೀ ಪೊಲೀಸ್ ಒಂದಲ್ಲ, ಎಲ್ಲ ಇಲಾಖೆಗಳು, ಕಂದಾಯ ಇಲಾಖೆ ಇರಲಿ, PWD ಇರಲಿ, ಮತ್ತೊಂದು ಇರಲಿ, ಮುಗಿದೊಂದು ಇರಲಿ, ನೀರಾವರಿ ಇರಲಿ, ಕೃಷಿ ಇರಲಿ, ಯಾವ ಡಿಪಾರ್ಟ್ಮೆಂಟ್ ಹೋಗ್ರಿ ಅಲ್ಲಿ ನಿಮಗೆ ಎದುರಿಗೆ ಬರುವ ಅಧಿಕಾರಿಗಳು ಹೆಚ್ಚು ಕಡಿಮೆ ಭ್ರಷ್ಟರು ಇರ್ತಾರೆ ಅನ್ನೋದು ಎಲ್ಲ ಮಾತೇ ಇಲ್ಲ. ಯಾಕಂದ್ರೆ ಇವತ್ತು ಇಡೀ ವ್ಯವಸ್ಥೆನ ಭ್ರಷ್ಟಗೊಂಡ್ಬಿಟ್ಟದ್ರಿ. ಭ್ರಷ್ಟಾಚಾರ ಇಲ್ಲ, ನಾವು ಮಾಡೋದಿಲ್ಲ ಅಂತಂದ್ರೆ ಅವನು ಒಂದು ವಿಚಿತ್ರವಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇವು ಸುಳ್ಳು ಹೇಳಕತ್ತದ ನಾನು ಅನ್ನುವಂಗೆ ಅದೇನೂ ಇರಲಿ. ಆ ದಿಶೆಯಲ್ಲಿ ಒಂದಿಷ್ಟು ಮಾತಾಡಿದ್ದಾರೆ ಅವರು. ಅದರಲ್ಲೂ ಪೊಲೀಸ್ ಇಲಾಖೆ ಬದಲಾಗಿ ಪೊಲೀಸ್ ಇಲಾಖೆ ಅಂತ ಇವತ್ತು ಅಧ್ವಾನ ಅಂತ ಹೋಗಿದ್ರು ಅಡ್ಡಿರ ಎಲ್ಲೋ ಒಬ್ರು ಪ್ರಾಮಾಣಿಕ ಸಿಗ್ತಾರೆ. ಪಾಪ ಪ್ರಾಮಾಣಿಕರು ಎತ್ತಂಗಡಿ ಮಾಡಿ ದಂಡಿ ಕಳಿಸಿಬಿಡ್ತಾರೆ. ಹೀಗಾಗಿ ಕೇವಲ ಈ ನಮ್ಮ ಪೊಲೀಸ್ ಇಲಾಖೆ ಅಂದರೆ ಏನಪ್ಪ ಅಂದ್ರೆ ಆಯಾ MLAಗಳ ಗುಲಾಮರಪ್ಪ, ಯಾವ ಕ್ಷೇತ್ರದ ಬರೋದಲ್ಲ ಗುಲಾಮ್ ಅನ್ನಬಾರ್ದು ನಾವು. ಬಟ್ ಹಂಗೆ ಪರಿಸ್ಥಿತಿ ಬಂದುಬಿಟ್ಟದ ಅವ್ರಿಗೆ. ಯಾಕೆ ಪೊಲೀಸ್ ಇಲಾಖೆಯಲ್ಲಿ ಈಗೇನು ನಾವು PSI ಇರ್ಬೋದು, ಅಥವಾ CPI ಇರ್ಬೋದು, ಅಥವಾ DYSP ಇರ್ಬೋದು, SP ಅವರು ಸಹಿತ ಇರ್ಬೋದು, ಯಾರೋ ಇದ್ದರು ಅಲ್ಲಲ್ಲಿ ರಾಜಕಾರಣ ಜೊತೆ ಹೊಂದಾಣಿಕೆ ಆಗೋದು ಭಾಳ ಮಂದಿ ಇದ್ದಾರೆ. ಎಲ್ಲೋ ಅಕಲ್ಪ ಇರ್ಬೋದು ಒಳ್ಳೆಯವರು. ಅವ್ರ ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ರಾಜ್ಯದ ಪೊಲೀಸರು ಸಮಾಜವಾದ ಕ್ರಿಮಿನಲ್ ಜೊತೆಗೆ ಚಕ್ಕಂದ ಆಡುವುದು, ಕ್ರಿಮಿನಲ್ಗಳ ಜೊತೆ ಚಕ್ಕಂದ ಆಡ್ತಾರೆ ಇವರು. ಯಾಕೆ ಅವ್ರ ಜೊತೆ ಎಂಥ ಸ್ನೇಹ ಇವ್ರದ್ದು? ಭಾಳ ಜನ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಅಂತಲ್ಲ, ಭಾಳ ಜನ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಜೊತೆ ಚಕ್ಕಂದ ಆಡೋದು, ರಾಜಕಾರಣಿಗಳ ಚೇಲಾಗಳಾಗಿ ವರ್ತಿಸೋದು. ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದಾರೆ ಅವರು. ರಾಜಕಾರಣಿಗಳ ಚೇಲ ಈ ಪೊಲೀಸ್ ಇಲಾಖೆಯವರು ಯಾಕೆ ಆಗ್ತಾ ಇದ್ದಾರಪ್ಪ ಹೇಳಿದ್ರೆ ಜಸ್ಟ್ ಆರಂಭದಲ್ಲಿ ನಿಮಗೆ MLAಗಳ ಚೇಲ ಅವ್ರು ಹೇಳಿದಾಗ ಹೆಂಗೆ ಕೇಳುವಂಥದ್ದು, ಅಥವಾ MP ಗಳ ಅಥವಾ ಉಸ್ತುವಾರಿಗಳ ಅವ್ರು ಹೆಂಗೆ ಹೇಳ್ತಾರೆ ಕೇಳ್ಕೊಂಡು ಹೋಗುವಂಥ ಪರಿಸ್ಥಿತಿ, ದುರಂತ ಪರಿಸ್ಥಿತಿ ಇವತ್ತು ಪೊಲೀಸರದಾಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ರಾಜಕಾರಣಿಗಳ ಚೇಲಾಗಳಾಗಿ ವರ್ತಿಸೋದು, ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡೋದು, ಪಾಪ ಜನಸಾಮಾನ್ಯರು ದಬ್ಬಾಳಿಕೆ ಮಾಡೋದು, ಹಿಂಗೆಲ್ಲ ಮಗನ ಹಂಗೆ ಮಗನ ಬಾಯಿ ಬಂದಂಗೆ ಮಾತಾಡೋಂಥದ್ದು. ಪೊಲೀಸ್ ಭಾಷೆ ಅಂತ ಕೇಳಿದ್ರೆ ಯಾರಿಗಾದರೂ ಏನಪ್ಪ ಗಾಬರಿ ಆಗುವಂಥದ್ದು. ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಭಯ ಆದಂಗೆ ಆಗ್ತಿರ್ತದೆ. ಅಂಥ ಪರಿಸ್ಥಿತಿ ಇಲ್ಲಿ ನಮ್ಮ ದೇಶದಲ್ಲಿ ಅದ. ಅದರಲ್ಲೂ ನಮ್ಮ ರಾಜಕಾರಣಿಗಳು ಈ ರೀತಿ ಇದ್ದಾರೆ. ದಬ್ಬಾಳಿಕೆ ಮಾಡೋದು ಮುಂತಾದ ಕೃತ್ಯಗಳು ನೋಡಿದಾಗ ಸಾರ್ವಜನಿಕರು ಬಾಯಲ್ಲಿ ಶೀಟಿ ಕೈಯಲ್ಲಿ ಲಾಠಿ ಹಿಡಿದು ಸ್ವತಃ ಕಮ್ಯುನಿಟಿ ಪೊಲೀಸಿಂಗ್ ಮಾಡಲು ಮುಂದಾಗುವ ದಿನಗಳು ದೂರವಿಲ್ಲ ಅಂತೇಳಿ ಅವ್ರಿಗೆ ಅನಿಸಾಗತ್ತದ. ಇನ್ನು ಮುಂದಿನ ದಿನದಲ್ಲಿ ಜನಸಾಮಾನ್ಯರನ್ನ ಕಾನೂನು ಕೈಗೆ ತೊಗೊಂಡು ಶೀಟಿ ಹಿಡ್ಕೊಂಡು ಬೆತ್ತ ಹಿಡ್ಕೊಂಡು ಅಡ್ಡಾಡೋ ಪ್ರಸಂಗ ಬರ್ತದಪ್ಪ ಇಲ್ಲಿ ಅಂತ. ಯಾಕಂದರೆ ಪೊಲೀಸರು ಈ ರೀತಿಯಾಗಿ ಜನಸಾಮಾನ್ಯ ತೊಂದರೆ ಕೊಡ್ತಾ ಇದ್ದಾರೆ. ಕೇವಲ ಇವರು ರಾಜಕಾರಣಿಗಳು ಅಥವಾ ಇನ್ನುಳಿದವರು ಮೇಲಾಧಿಕಾರಿಗಳಿಗೆ ಸೇವಕರಿಲ್ಲಪ್ಪ ಇವರು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾನೆ ರವಿ ಕೃಷ್ಣಾರೆಡ್ಡಿ ಅವರು. ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದ್ದವ್ರು. ಇದನ್ನು ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಯಾಕಂದರೆ ಪ್ರತಿಯೊಂದು ಎಲ್ಲೇ ಹೋಗಿ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೂ ನಾವು ಇದನ್ನು ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಜನಸಾಮಾನ್ಯರು ಆದರೂ ದಾದ ಮಾಡೋದಲ್ಲೇ ಕೂತಿರ್ತಾರೆ ಪೊಲೀಸೊಬ್ಬ ಏನ ಎಕಡೆಯಾಗಿ ಬಂದೆ ಅನ್ನುವಂಥದ್ದು, ಅಥವಾ ಒಬ್ಬ ಸಾಮಾನ್ಯ ಅವನೊಬ್ಬರನ್ನ ಬೆಳೆಸ್ಬೇಕಾಗಿದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದಿಷ್ಟು ಕಂಡೇ ಕಾಣ್ತದೆ. ಮತ್ತು ಅದರಲ್ಲೂ ಒಬ್ಬ ಸಜ್ಜನ ಇದ್ದಂಥ ವ್ಯಕ್ತಿ ಅಥವಾ ಒಂದು ಒಳ್ಳೆಯ ಕೆಲಸ ಮಾಡುವಂಥ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಪ್ಪ ಅಂದ್ರೆ ಅನಿಸ್ತಾನೆ. ಚಲೋ ವೆಲ್ ಎಜುಕೇಟೆಡ್ ಇದ್ದವ್ರು ಸಹಿತ ಪೊಲೀಸ್ ಸ್ಟೇಷನ್ ನಿಮ್ಗೆ ಕರೆಯಾಕೈತಾರೆ ಅಂದ್ರೆ ಸಾಕು, ಯಾಕೋ ಯಪ್ಪ ಏನು ಕಾನೂನು ಸುಖ ಆಗ್ತದೆ. ಆ ರೀತಿಯಾಗಿ ಭಯದ ವಾತಾವರಣವನ್ನು ಇವತ್ತಿಗೂ ಇದ್ದಿದ್ದು ನೋಡಿದಾಗ ಒಳ್ಳೆಯವರಿಗೆ ಅದು ಭಯದ ಕಾಣೆ. ಇಂಥ ಈ ರಾಜಕಾರಣಿಗಳು, ದುಷ್ಟ ವ್ಯಕ್ತಿಗಳು, ಸಮಾಜದ ಘಾತಕಗಳು, ಜೊತೆಗೆ ಕ್ರಿಮಿನಲ್ಸ್, ಅಪರಾಧಿಗಳು, ಇವ್ರಿಗೆ ಅದು ಆಡಂಬೋಲ ಆಡ್ಬೋದು ಆರಾಮ್ ಕೊಡುವಂಥ ಜಾಗ.
ಅನ್ನುವಂಥದ್ದು ಇವತ್ತು ಕೇಳಿ ಬರ್ತಾ ಇದೆ ಅಂತ. ಅದಕ್ಕಾಗಿ ನಮ್ಗೆ ರವಿ ಕೃಷ್ಣಾರೆಡ್ಡಿ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ರಾಜ್ಯದ ಪೊಲೀಸರು ಹೆಚ್ಚು ಕಡಿಮೆ ಕ್ರಿಮಿನಲ್ ಜೋಡಣೆ ಇರ್ತಾರಪ್ಪ. ಅವ್ರನ್ನ ಬಿಟ್ಟರೆ ರಾಜಕಾರಣಿಗಳ ಜೊತೆಗೆ ರಾಜಕಾರಣಿಗಳು ಏನು ಹೇಳ್ತಾರೆ, MLA ಏನು ಹೇಳ್ತಾನೆ, MLC ಏನು ಹೇಳ್ತಾನೆ, MP ಏನು ಹೇಳ್ತಾನೆ, ಅವ್ರ ಮಾತು ಕೇಳ್ಕೊಂಡು ಹೋಗುವಂಥದ್ದು, ಜೈ ಜೈ ಅನ್ಕೊತ ಹೋಗುವಂಥದ್ದು. ಈ ವಿಷಯದಾಗ ಅನೇಕ ಪೊಲೀಸರ ಜೊತೆ ಮಾತಾಡಿದಾಗ ಸಹಜ ಪಾಪ ಅವರು ಅಂತಾರೆ, ಏನು ಮಾಡೋದಿಲ್ಲ, ನಮ್ಮ ಕೈಗೆ ಏನೂ ಇಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಕೇಳಬೇಕಾಗಿದೆ. ನಮ್ಮೆಲ್ಲ ಅಧಿಕಾರಿಗಳು ಸಹಿತ ಅದನ್ನ ಹೇಳ್ತಾ ಇರ್ತಾರೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗಪ್ಪ, ಹೊಂದಾಣಿಕೆ ಮಾಡ್ಕೊಂಡು ಹೋಗು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ. ಹಿಂಗಾಗಿ ನಾವು ಅನಿವಾರ್ಯವಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪ್ರಸಂಗ ಬಂದಾದರೆ ನಮ್ಮ ಕೈಗೆ ಏನು ಅಧಿಕಾರ ಇಲ್ಲರಿ, ಸುಮ್ಮ ಹೋಗೋದು ಬರೋದು, ಜನಸಾಮಾನ್ಯ ಮೇಲೆ ಸ್ವಲ್ಪ ಲಾಠಿ ತೋರಿಸೋದು ಮಾಡೋದಾಗ್ತದೆ, ಅದನ್ನ ಬಿಟ್ಟು ಮತ್ತೊಂದು ಇಲ್ಲ ಅನ್ನೋ ಹಂಗೆ ತಮ್ಮ ನೋವುಗಳನ್ನ ಅಭಿವ್ಯಕ್ತಪಡಿಸಿದ್ದಾರೆ ಅನೇಕ ಪೊಲೀಸರು. ಎಲ್ಲ ನೆಲೆಗಟ್ಟಿನಲ್ಲೇ ರವಿ ಕೃಷ್ಣಾರೆಡ್ಡಿ ಅವ್ರು ಮಾತಾಡೋದು ನೋಡಿದಾಗ ಹೌದಲ್ಲ, ಎಷ್ಟು ಸತ್ಯವನ್ನು ಮಾತಾಡಿದಾರಪ್ಪ ಇವರು ಅಂತೇಳಿ. ಯಾಕಂದ್ರೆ ಅದ್ರ ಜೊತೆಗೆ ಅವ್ರ ಜೊತೆ ಚಕ್ಕಂದಾಡೋದಾಗಲಿ, ರಾಜಕಾರಣಿಗಳ ಮನೆಗೆ ಹೋಗೋದು ಮಾಡೋದು ಇವೆಲ್ಲ ನೋಡಿದಾಗ ಸಹಜವಾಗಿ ನಮಗೆ ಯಾವ ದೇಶದಲ್ಲಿದ್ದೀವಿ, ಇದು ಪ್ರಜಾರಾಜ್ಯನ ಅಥವಾ ಪೊಲೀಸ್ ರಾಜ್ಯ ಅನ್ನೋದು ಕೆಲವೊಮ್ಮೆ ಅನಿಸ್ತದೆ. ಗುಂಡಾ ರಾಜ್ಯನ, ಗುಂಡಾಗಳಿಗೆ ಅಥವಾ ಅಪರಾಧಿಗಳಿಗೆ ಈ ಒಂದು ರತ್ನಗಂಬಳಿ ಹಾಸೋ ಈ ನಮ್ಮ ಪೊಲೀಸ್ ಇಲಾಖೆ ಜನಸಾಮಾನ್ಯರು ಸಜ್ಜನರು ಹೋದ್ರೆ ಯಾಕೆ ಆ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇರೋದು. ಮತ್ತು ಅದರಲ್ಲೂ ಪಾಪ ಅನ್ಎಜುಕೇಟೆಡ್ ತಿಳುವಳಿಕೆ ಜನ ಹೋಯ್ತಂದ್ರೆ ಮುಗಿದು ಹೋಯ್ತು. ಒಂದು ಸಣ್ಣ ತಪ್ಪಿದ್ರು ದೊಡ್ಡದು ಮಾಡಿ ರಾವುಗಳನ್ನ ನೋಡಿ ಅಂಜಿಸಿಬಿಡುವಂಥ ವಾತಾವರಣ ಇವತ್ತದ. ಅದಕ್ಕೆ ನಮ್ಮ ಗಾದಿ ಮಾತು ಅದು ನಿಮಗೆ ಗೊತ್ತಿರಬೇಕು. ಗ್ಯಾಟ್ ಅಂದರೆ ಪೊಲೀಸ್ ಸ್ಟೇಷನ್. ಗ್ಯಾಟ ಮುಂದೆ ಹಾಯ್ ಬರುತ್ತೆ, ಸಾಲಗಾರ ಹಿಂದೆ ಹಾಯ್ ಬರೋದು. ಎಷ್ಟು ಅರ್ಥಪೂರ್ಣ ಇದ್ದು ನಮ್ಮ ಹಿರಿಯರು ಹೇಳಿದ್ದು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಡ್ಡಾಕೈತಿ, ಯಾಕಮ್ಮ ಅಡ್ಡಾಕೈತಿ ಬಾಯ್ತಾನೆ, ಒಳಗೆ ಹಾಕುವ ಸಾಧ್ಯತೆಗಳು ಇರ್ತಾವೆ. ಆದ್ರೆ ಏನಪ್ಪ ಅಂತಂದ್ರೆ ಈ ಸಾಲಗಾರ ಮುಂದೆ 5 ದಿನ ಬಿಡುತ್ತಪ್ಪ ಅಂತಂದ್ರೆ ಸಹಜವಾಗಿನ ಸಾಲಗಾರರಿಗೆ ವಿಶ್ವಾಸ ಕೊಡ್ತಿದ್ದಿಲ್ಲ, ಕೊಡ್ತಾನೆ ಬಿಡಪ್ಪ ಅಂತೇಳಿ. ಅಂದ್ರೆ ಇದರ ಅರ್ಥ ಇಷ್ಟ, ನಾವು ಪೊಲೀಸ್ ಠಾಣೆಯಿಂದ ದೂರ ಇರಬೇಕು ಅನ್ನುವಂಥ ಒಂದು ಮೆಸೇಜ್ ಕೊಡುವಂಥದ್ದು. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತಿನ ಪೊಲೀಸ್ ಠಾಣೆಗಳು ನೋಡಿದಾಗ, ಅಲ್ಲಿಯ ಪೊಲೀಸರ ವರ್ತನೆಗಳು ನೋಡಿದಾಗ ಅವೆಲ್ಲನೂ ಸಹಜವಾಗಿ ಯಾರಿಗಾದರೂ ಅಸಹ್ಯ ಹುಟ್ಟಿಸೋದು ಅಷ್ಟಲ್ಲ, ಗಾಬರಿ ಆಗೋದು, ಭಯ ಆಗೋದು ಅಷ್ಟೇ ಸಹಜದ. ಅದಕ್ಕಾಗಿ ಈ ಎಲ್ಲ ನೆಲೆಗಟ್ಟಲೆ ರವಿ ಕೃಷ್ಣಾರೆಡ್ಡಿ ಅವರು ಅದರ ಅಧ್ಯಕ್ಷರು, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಪೊಲೀಸರಿದ್ದಂಥವರ ಸ್ನೇಹಮಯಿ ಆಗ್ರಿಪ್ಪ ಅಂತ ಹೇಳ್ತಾರೆ. ಆ ರೀತಿ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಜಕಾರಣಿಗಳು, ಅದರಲ್ಲೂ MLA, MLC, MP ಗಳಿದ್ದರಂತೆ ಮುಗಿದು ಹೋಗ್ಬಿಡ್ತಾವೆ. ಅವ್ರ ಮನೆ ಮುಂದೆ ಅಡ್ಡಾಡ್ತಾ ಮಾಡ್ತಾವ್ರು, ಹೇಳಿದ ಕೆಲಸ ಮಾಡ್ತಾವೆ. ಒಂದು ರೀತಿ ಗುಲಾಮಿತನದಲ್ಲೇ ಇರ್ತಾರೋ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಜೊತೆಗೆ ಚೇಲಾಗಳಂತೆ ವರ್ತಿಸ್ತಾರೆ, ಹೇಳಿದೆಲ್ಲ ಕೆಲಸ ಮಾಡ್ತಾರಪ್ಪ ಅನ್ನುವಂಥ ಮಾತು ಈ ಏನು ರವಿ ಕೃಷ್ಣಾರೆಡ್ಡಿ ಹೇಳ್ತಾರಲ್ಲ, ಅದು ಭಾಳಷ್ಟು ಸತ್ಯದಂತ. ಎಲ್ಲೋ ಏನೋ ಅಕಲ್ಪ ಒಂದು ಪವಾಡದಂಗೆ ಒಬ್ಬ MLA, MLC ಅಥವಾ ಯಾವುದೋ ರಾಜಕಾರಣಿ ಎದುರು ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡೋಂಥ ಪೊಲೀಸರು ಸಿಗೋದು ಭಾಳ ಕಷ್ಟ. ಯಾಕಂದ್ರೆ ಇಲ್ಲಿ ನಾವು ನೆನಪಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ರಾಜಕಾರಣಿಗಳು ಈ ಪೊಲೀಸರಿಗೆ ಎಲ್ಲದ ಒಂದು ಧೈರ್ಯ ಕೊಡೋದ್ರಿಂದಾಗಿ ಸಹಜವಾಗಿ ಪೊಲೀಸರು ತಪ್ಪುವಂಥ ಒಂದಿಷ್ಟು ಅವಕಾಶಗಳು ಹೆಚ್ಚಿದ್ದಾವೆ. ಒಟ್ಟಾರೆ ಏನೋ ಆಗಲಿ, ನಮ್ಮ ರವಿ ಕೃಷ್ಣಾರೆಡ್ಡಿ ಅವರು ಹೇಳಿದರೆ ಭಾಳಷ್ಟು ಸತ್ಯಾಂಶಗಳಿದ್ದಾವೆ. ಸ್ವಲ್ಪ ಎಲ್ಲೋ ಭಾಳ ಕಡಿಮೆ ಮಟ್ಟದಾಗ ಒಳ್ಳೆಯವರು ಇರಬೇಕು. ಅದು ಇತ್ತೀಚೆಗೆ ಸಿಗೋದ್ರಿಂದ ಭಾಳ ಕಷ್ಟದ. ಸಹಜ ಹೇಳ್ತಾರೆ ಅವರು, ಎಲ್ಲಿ ಪ್ರಾಮಾಣಿಕರಾಗಿ ಸಾಧ್ಯದ, ನಾವು ಪ್ರಾಮಾಣಿಕರಿದ್ದರೆ ನಮಗೆ ತೊಂದರೆ ಕೊಡ್ತಾರೆ ಇವರೆಲ್ಲ ಅನ್ನೋಂಥ ಮಾತನ್ನು ನಮ್ಮ ಪೊಲೀಸ್ ಇಲಾಖೆಯವ್ರು ಮಾತಾಡ್ತಾರೆ. ಅವ್ರು ಮಾತಾಡೋದು ನೋಡಿದಾಗ ಅನ್ನಿಸ್ತದೆ, ಹೌದು ಇವ್ರು ಹೇಳೋದ್ರಲ್ಲಿ ಕರೆ ಅದ, ಯಾಕಪ್ಪ ಭಯ ಪಡ್ತಾರೆ ಇವರು ಅನ್ನೋದು ಅಂತೇಳಿ. ಒಟ್ಟಾರೆಯಾಗಿ ಪೊಲೀಸ್ ಅನ್ನುವಂಥವ್ರು ಈ ಕ್ರಿಮಿನಲ್ಗಳ ಜೊತೆಗಾಗಲಿ, ಈ ರಾಜಕಾರಣಿಗಳ ಜೊತೆಗಾಗಲಿ ಬೇರೆದೆಲ್ಲ ತಮ್ಮ ಕೆಲಸ ತಾವು ಮಾಡಿದರೆ, ಜೊತೆಗೆ ಸರ್ಕಾರ ಸಹಿತ ಇವ್ರಿಗೆ ಪೂರ್ಣ ಪ್ರಮಾಣ ಸ್ವತಂತ್ರ ಕೊಡಿತಪ್ಪ ಅಂತಂದ್ರೆ ಒಳ್ಳೆಯ ಆಡಳಿತವನ್ನು ಪೊಲೀಸರು ಕೊಡ್ಬೋದು ಅನ್ನೋ ಮಾತು ಹೇಳ್ಬೋದು. ಆದರೆ ಕೊಡೋರು ಯಾರು ಸ್ವತಂತ್ರವನ್ನು ಈ ರಾಜಕಾರಣಿಗಳು ಸೇವೆ ಮಾಡೋದಕ್ಕಾಗಿ ಅಥವಾ ಹೈಯರ್ ಅಧಿಕಾರಿಗಳು ಸೇವೆ ಮಾಡೋದಕ್ಕಾಗಿ ಪಾಪಿ ಪೊಲೀಸರು ದಂಗಾಗ್ಯದ ಅಂಥೇಳಿ ಭಾಳಷ್ಟು ಕಡೆ ಆ ಕಡೆ ನಾಡಿದ್ದು ಕೇಳಿದ್ವಿ. ಈ ಎಲ್ಲ ನೆಲೆಯಲ್ಲಿ ರವಿ ಕೃಷ್ಣಾರೆಡ್ಡಿ ಅವರು ಮಾತಾಡಿದ ಮಾತುಗಳಿಗೆ ಇವತ್ತು ಬೆಲೆ ಬರ್ತಾಯಿದೆ ಅಂತೇಳಿ ಮಾತು ಹೇಳಬೇಕಾಗ್ಯದ. ನೋಡ್ರು ಏನು ಮಾಡ್ತಾರೆ, ಇದು ಬದಲಾಗಬೇಕು. ಯಾವಾಗ ಆಗೋದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಇದ್ದಿದ್ದು ಒಬ್ಬ ಜೆಂಟಲ್ಮ್ಯಾನ್ ಯಾವಾಗ ಆಗ್ತದೆ ಅನ್ನೋದನ್ನು ಅವರು ಹೇಳಬೇಕು. ಅವ್ರಿಗೂ ಅಷ್ಟು ಸಾಧ್ಯ ಇಲ್ಲ ಯಾವಾಗ ಒಳ್ಳೇದಾಗ್ತದಪ್ಪ ಯಾವುದೋ ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದು. ಯಾಕೆಂದರೆ ಪೊಲೀಸನ ಗತ್ತ ಹಂಗಿರ್ತದೆ ಅಂತ ಹೇಳ್ತಾರೆ ಅವರು. ಪೊಲೀಸನ ಹಂಗೆ ಇರ್ಬೇಕಂತ ಹೇಳ್ತಾರೆ. ನೋಡ್ರು ಮುಂದಿನಲ್ಲಿ ಏನಾಗ್ತಾಗಲಿ. ಒಟ್ಟಾರೆಯಾಗಿ ರವಿ ಕೃಷ್ಣಾರೆಡ್ಡಿ ಹೇಳಿದ ಮಾತುಗಳು
ಸ್ವಲ್ಪ ಸತ್ಯಕ್ಕೆ ಸಮೀಪ ಅದಾವ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಅದೇ ಧಾರಾವಾಹಿದು ಸತ್ಯದ ಕೈಗಳಲ್ಲಿ ವಂದನೆಗಳು.